ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇನ್ನೂ ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ ಅವ್ನು ಹಾಕಿರೋ ಭಿಕ್ಷೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದು ನಿನ್ನ ತಲೆಯಲ್ಲಿ ಇರಲಿ. ಅವನಿಗೆ 0ನ ಕೋಟಿ ಮಾಡೋದು ಗೊತ್ತು. ನಿನಗ ತಾಕತ್ತಿದ್ಯಾ? ಏನ್ ಮಾಮ್, ನನ್ನ ಮುಂದೆ ಅವನಿಗೆ ಅಷ್ಟೊಂದು ಬಿಲ್ಡಪ್ ಕೊಡ್ತಾ ಇದೆಯಾ? ಇದೇ ಉರಿ, ಇದೇ ಹಠನ ನಿನ್ ಕೆಲ್ಸದಲ್ಲಿ ತೋರ್ಸು, ಉದ್ಧಾರ ಆಗ್ತೀಯ. ನೀನು ತಪ್ಪ ಮೇಲೆ ತಪ್ಪು ಮಾಡ್ತಾ ಇದ್ರು ಗೌತಮ್ ಯಾಕೆ ಸುಮ್ಮನೆ ಇದ್ದಾನೆ ಗೊತ್ತಾ? ಅವನು ಅವ್ರ ಅಪ್ಪನ ಕೊಟ್ಟಿರೋ ಮಾತಿಂದ, ಮಾತಿಂದಾನೆ ಅವನು ಇಲ್ಲಿ ತನಕ ಇದನ್ನೆಲ್ಲ ಸಹಿಸ್ಕೊಂಡಿರೋದು. ಅವನನ್ನ ಕೆರಳಿಸಕ್ ಹೋಗ್ಬೇಡ. ಅವನ್ ಮನ್ಸು ಮಾಡಿದ್ರೆ ಈ ತರ 100 ಸಾಮ್ರಾಜ್ಯ ಕಟ್ತಾನೆ. ಅವನ್ ಏನಾದ್ರೂ ನಿನ್ ವಿರುದ್ಧ ನಿಂತ್ರೆ ನಿನ್ ಡೌನ್ಫಾಲ್ ಶುರು ಆಯ್ತು ಅಂತಾನೆ ಲೆಕ್ಕ. ಅದಕ್ಕೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಅರ್ಥ ಮಾಡ್ಕೊ ಅಂತ. ಗೊತ್ತಿದ್ದು ಬಂಡೆಗೆ ತಲೆ ಚುಚ್ಕೋಬೇಡ. ಸಾಕು, ಸುಮ್ಮನೆ ಇರು ಮಾಮ್. ಅವಾಗಿಂದ ನೋಡ್ತಾನೆ ಇದ್ದೀನಿ, ಅವನಿಗೆ ಬಿಲ್ಡಪ್ ಮೇಲೆ ಬಿಲ್ಡಪ್ ಕೊಡ್ತಾನೆ ಇದೆಯಾ? ಅವನೇನು ದೊಡ್ಡಿದ? ನನಗೆ ಹೊಡೆದ ಅಲ್ಲ, ನನ್ನ ಮೇಲೆ ಕೈ ಮಾಡ್ತಾನೆ. ಎಷ್ಟು ಧೈರ್ಯ ಇರಬೇಕು ಅವನಿಗೆ. ನೋಡ್ತಾ ಇರೋ, ಅವನು ಕೊಟ್ಟಿರೋ ಏಟನ್ನ ತಿರುಗಿಸಿ ಹೇಗೆ ಕೊಡ್ತೀನಿ ಅವನಿಗೆ ವಾಪಸ್ಸು ಅಂತ. ನರಳಾಡ್ಬೇಕು ಅವನು. ಜೀವನದಲ್ಲಿ ಮತ್ತೆ ಯಾವತ್ತೂ ಮೇಲೆ ಎದ್ದೇಳಬಾರ್ದು. ನಾನಿರೋ ದಿಕ್ಕಲ್ಲೂ ಕೂಡ ಅಪ್ಪಿ ತಲೆನೂ ಹಾಕಿ ಮಲಗಬಾರ್ದು ಅವನು. ಹಾಗೆ ಹೊಡಿತೀನಿ, ಬಿಡಲ್ಲ. ಯಾವುದೇ ಕಾರಣಕ್ಕೂ ಆ ನಿನ್ನ ದೊಡ್ಡ ಮಗನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ, ಬಿಡಲ್ಲ. ಇವನು ಎಷ್ಟು ಹೇಳಿದ್ರು ಅಷ್ಟೇ, ಈ ಜನ್ಮದಲ್ಲಿ ಇವನಿಗೆ ಬುದ್ಧಿ ಬರಲ್ಲ. ಬೇಜಾರು ಮಾಡ್ಕೋಬೇಡಿ. ನೋಡಿ, ನಿಮ್ಮ ತಂದೆ ಬಗ್ಗೆ ನಿಮ್ಗೆ ಎಷ್ಟು ಗೌರವ ಇದೆ, ನೀವು ಅವ್ರನ್ನ ಎಷ್ಟು ಪ್ರೀತಿಸ್ತೀರಾ ಅಂತ ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು. ಅದು ಗೊತ್ತಿದ್ದು ಜಯದೇವ್ ಅವರು ಹಾಗೆ ಮಾಡಿದ್ರಂದ್ರೆ ಕೋಪ ಬರೋದು ಸಹಜ ಅಲ್ವಾ? ನಿಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ರು ಅವರು ಇದನ್ನೇ ಮಾಡ್ತಿದ್ರು. ಕೆಲವರು ಮಾತಲ್ಲಿ ಅರ್ಥ ಮಾಡ್ಕೋತಾರೆ, ಇನ್ ಕೆಲವ್ರನ್ನ ನೋಡಿ. ಪ್ಲೀಸ್, ನೀವು ಬೇಜಾರು ಮಾಡ್ಕೋಬೇಡಿ. ಇದರಲ್ಲಿ ನಿಮ್ಮ ತಪ್ಪು ಯಾವುದೂ ಇಲ್ಲ. ನಿಮ್ಮ ತಮ್ಮನ ಮೇಲೆ ಕೈ ಮಾಡಿದ್ರಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇಲ್ಲ ಭೂಮಿಕಾ, ಜಯದೇವ್ ಮೇಲೆ ಕೈ ಮಾಡಿದೆ ಅಂತ ನಾನು ಬೇಜಾರು ಮಾಡ್ಕೊಂಡಿಲ್ಲ. ನಮ್ಮಪ್ಪನ ಕಾರ್ಯ ವರ್ಷಕ್ಕೊಂದ್ಸತಿ ಬರೋದು, ನಮ್ಮ ಮನೆಯವರೆಲ್ಲ ಸೇರ್ ಮಾಡ್ತೀವಿ. ಅದಾದರೂ ಅಚ್ಚುಕಟ್ಟಾಗಿ ಆಗ್ಬೇಕಲ್ವಾ? ಏನ್ ಹಂಗಾದ್ರೆ ಇವತ್ತು ಆಗಲ್ಲ ಅಂತ ಇದ್ದೀರಾ? ಇನ್ ಮುಂದಕ್ಕೆ ಮಾತೇ ಬೇಡ ಬಿಡಿ. ಸರಿ ಬಿಡಿ, ಆಯ್ತು, ಇಡ್ತೀನಿ ಬಿಡಿ. ಅಮ್ಮ, ಮತ್ತೆ ಅಪ್ಪನ ಹತ್ರ ಜಗಳನ? ಏನ್ ಜಗಳ ಜೀವ? 4 ದಿವಸದಿಂದ ಹೇಳ್ತಾ ಇದ್ದೀನಿ, ಹೋಗಿ ಮೊಮ್ಮಕ್ಳನ್ನ ಕರ್ಕೊಂಬರೋಣ ಅಂತ. ನನ್ನ ಮಾತು ಕೇಳ್ತಾರ? ಇವತ್ತು ನಾಳೆ ಅಂತ ಕಾಗೆ ಹಾರಿಸ್ತಾನೆ ಇದ್ದಾರೆ. ಇನ್ನು ನಾನು ಅವ್ರಿಗೆ ವೇಟ್ ಮಾಡೋದೇ ಇಲ್ಲ. ನಾನು ಒಬ್ಳೆ ಹೋಗ್ತೀನಿ. ನೀನ್ ಬರ್ತೀಯ ಹೇಳು ಜೊತೆಗೆ? ಅಮ್ಮ, ಅದು ನನಗೆ ಸ್ವಲ್ಪ ಕೆಲಸ ಇದೆ ಇವತ್ತು, ನಾಳೆ ಹೋಗೋಣ. ಅದೇ ಅಪ್ಪನ ಮಗ ತಾನೆ, ನಿನ್ನನ್ನು ಕೇಳ್ಬಿಟ್ನಲ್ಲ, ತಪ್ಪಾಯ್ತು ಸರ್. ನಾನು ಒಬ್ಳೆ ಹೋಗ್ಬಿಡ್ತೀನಿ. ಯಾರ ಅಗತ್ಯನೂ ನನಗಿಲ್ಲ. ಅಯ್ಯೋ ಅತ್ತೆ, ಕ್ಯೂರನ್ನೆಲ್ಲ ನಂಬ್ಕೊಂಡ್ರೆ ಕೆಲಸ ಆಗಲ್ಲ. ನಾನ್ ನಿಮ್ ಜೊತೆ ಬರ್ತೀನಿ, ನಡೀರಿ. ಇವಾಗ್ಲೇ ಹೋಗಿ ಕರ್ಕೊಂಬರೋಣ. ಅದು ನನ್ನ ಸೊಸೆ ಅಂದ್ರೆ. ನನ್ನ ಸೊಸೆ ನನ್ನ ಜೊತೆ ಬರ್ತಾಳೆ. ಯಾರ ಅಗತ್ಯ ಇಲ್ಲ, ಹೋಗ್ತಾ ಇರಿ. ನೋಡಿದ್ಯಾ, ನೆನೆದವರ ಮನದಲ್ಲಿ ನನ್ನ ಮಗಳು ಫೋನ್ ಮಾಡ್ಬಿಟ್ಲು. ಹಲೋ ಪುಟ್ಟಿ, ಹೇಗಿದ್ಯೆ? ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ನಿನ್ ಬಗ್ಗೆನೆ ನಾವೆಲ್ಲರೂ ಮಾತಾಡ್ತಾ ಇದ್ವಿ, ಅಷ್ಟ್ರಲ್ಲಿ ನೀನೇ ಫೋನ್ ಮಾಡ್ಬಿಟ್ಟೆ. ಹೌದಾ? ಏನ್ ವಿಷಯ? ವಿಶೇಷ ಏನೂ ಇಲ್ಲ. ಮೊಮ್ಮಕ್ಕಳನ್ನ ಯಾವಾಗ ಮನೆಗೆ ಕರ್ಕೊಂಬರೋದು ಅಂತ ಚರ್ಚೆ ಮಾಡ್ತಾ ಇದ್ವಿ. ಅಯ್ಯೋ, ಚರ್ಚೆ ಅಲ್ಲ ಅಕ್ಕ, ಅತ್ತೆ ಸೊಸೆ ಸೇರ್ಕೊಂಡು ನನಗೆ ಕ್ಲಾಸ್ ತಗೋತಿದ್ರು. ಏಯ್, ನಿನ್ಗೇನೋ ಕ್ಲಾಸ್ ತಗೊಂಡ್ವಿ ನಾವು? ಓಹೋ, ಮತ್ತೆ ಇಷ್ಟವರೆಗೂ ಇಬ್ರು ಸೇರ್ಕೊಂಡು ಬೈತಿದ್ರಲ್ಲಮ್ಮ. ಏನೋ ಅಂತದ್ ಬೈದ್ಬಿಟ್ವಿ ನಿನ್ನ ನಾವು? ಅದನ್ನ ಬೈಗ್ಲ ಅಂತಾರ? ಆಯ್ತಾಯ್ತು. ಸರಿ, ನಿಮ್ ಡಿಬೇಟು, ನಿಮ್ ಗಲಾಟೆ ಎಲ್ಲ ಆಮೇಲೆ ಇಟ್ಕೊಳ್ಳಿ. ಈಗ ನಾನು ಹೇಳೋದನ್ನು ಕೇಳಿ. ಹೇಳು ಕಂದ. ಸಾರಿ. ನಿಮ್ಮೆಲ್ರಿಗೂ ಒಂದು ಸ್ಪೆಷಲ್ ನ್ಯೂಸ್ ಇದೆ. ನಾಳೆ ಎಲ್ಲರೂ ಮನೆಗೆ ಬನ್ನಿ, ಮಲ್ಲಿಗೆ ಎಂಗೇಜ್ಮೆಂಟ್ ಇದೆ. ಏನಂದೆ? ಮಲ್ಲಿ ಎಂಗೇಜ್ಮೆಂಟಾ?
ಹುಡುಗ ಯಾರೇ ಏನು ಮಾಡ್ಕೊಂಡಿದ್ದಾನೆ? ಹುಡುಗನ ಹೆಸರು ಸುನೀಲು, ಮಲ್ಲಿ ಇನ್ಸ್ಟಿಟ್ಯೂಟಲ್ಲೇ ಓದ್ತಿದ್ದಾನೆ. ಇನ್ನು ಉಳಿದಿದ್ದ ಡೀಟೇಲ್ಸ್ ಎಲ್ಲ ನೀವು ಇಲ್ಲಿ ಬರ್ತಿರಲ್ಲ ಹಾಕ್ಕೊಡ್ತೀನಿ. ಸೊ ನಾಳೆ ಎಲ್ಲರೂ ಬೇಗ ಬಂದ್ಬಿಡಿ. ಓಕೆ? ಸರಿ ಕಂದ, ನಾವೆಲ್ಲರೂ ಬರ್ತೀವಿ. ನಾನು ಅಪ್ಪಿಗೂ ಕಾಲ್ ಮಾಡಿದ್ದಮ್ಮ, ಅವಳು ಫೋನ್ ರೀಚ್ ಆಗಿಲ್ಲ. ನಾನು ಮತ್ತೆ ಮಾಡ್ತೀನಿ. ನೀನೇನು ಯೋಚನೆ ಮಾಡಬೇಡ, ಅಪೇಕ್ಷೆಗೆ ನಾನು ಫೋನ್ ಮಾಡಿ ಹೇಳ್ತೀನಿ. ಓಕೆನಾ? ಸರಿ, ಓಕೆ ಅಮ್ಮ, ನಾಳೆ ಸಿಗೋಣ. ಬಾಯ್, ಗುಡ್ ನೈಟ್. ಮತ್ತೆ ಮಲ್ಲಿ ಲೈಫ್ ಸೆಟ್ಲ್ ಆಗ್ತಾ ಇದೆ ಅಂದರೆ ಏನೋ ಒಂದು ಸಮಾಧಾನ. ಅಯ್ಯೋ ಅತ್ತೆ, ಮೊದಲು ಕಾಲ್ ಮಾಡಿ ಅಪ್ಪಿಗೆ ಈ ವಿಷಯನ ಹೇಳ್ಬಿಡಿ. ಇಲ್ಲ ಅಂದ್ರೆ ಇದನ್ನು ನನ್ಗೆ ಹೇಳಿಲ್ಲ ಅಂತ ಸಿಟ್ ಮಾಡ್ಕೊಂತಾಳೆ. ಅಯ್ಯೋ ಹೌದಲ್ವಾ? ಹೀಗೆ ಫೋನ್ ಮಾಡ್ತೀನಿ. ಹಾಯ್ ಕಂದ, ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ. ಯಾಕೆ ಕಂದ ಇನ್ನೂ ಡಲ್ಲಾಗೆ ಮಾತಾಡ್ತಿದ್ಯಾ? ಇನ್ನು ಕೋಪ ಕಮ್ಮಿ ಆಗಿಲ್ವಾ? ಹಾಗೇನೂ ಇಲ್ಲ. ನೀನು ಮಾತಾಡೋದು ನೋಡಿದ್ರೇ ಗೊತ್ತಾಗ್ತಿದೆ ನನಗೆ. ಸರಿ, ಅದೆಲ್ಲ ಬಿಡು. ನಿನ್ಗೊಂದು ಒಳ್ಳೆ ಸಂತೋಷದ ಸುದ್ದಿ ಹೇಳಬೇಕು. ಏನು ಅಂತನಾದ್ರೂ ಕೇಳೆ. ಈಗ ನಾನು ಕೇಳಿಲ್ಲ ಅಂದ್ರೂ ಹೇಳ್ತೀಯ ತಾನೇ? ಹೇಳು, ಏನು ವಿಷಯ? ನಾಳೆ ನಮ್ಮ ಮಲ್ಲಿದು ಎಂಗೇಜ್ಮೆಂಟ್ ಅಂತೆ. ಏನು, ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆಯಾ? ನಿಮ್ಮ ಅಕ್ಕನೇ ನಿನ್ನನ್ನು ಪರ್ಸ್ನಲಾಗಿ ಕರಿಬೇಕು ಅಂತ ಹೇಳಿ ಫೋನ್ ಮಾಡಿದ್ಲಂತೆ. ತಮ್ಮ ಫೋನು ನಾಟ್ ರೀಚಬಲ್ ಇತ್ತಂತೆ. ಅದಕ್ಕೆ ನಾನು ನಿನಗೆ ಈ ನ್ಯೂಸ್ನ ತಲುಪಿಸ್ತೀನಿ ಅಂತ ಜವಾಬ್ದಾರಿ ತಗೊಂಡಿದ್ದೀನಿ. ಓಕೆನಾ? ಅಮ್ಮ, ಹುಡುಗ ಯಾರಂತೆ? ಏನು ಮಾಡ್ಕೊಂಡಿದ್ದಾನಂತೆ? ಇದಕ್ಕೆಲ್ಲ ನಾಳೆ ನೀವು ಅಲ್ಲಿ ಬಂದಾಗ ಉತ್ತರ ಸಿಕ್ಕುತ್ತೆ ಅಂದ್ಲು ನಿಮ್ಮಕ್ಕ. ಸೊ ನಾವೆಲ್ಲ ಅಲ್ಲಿ ಹೋದಾಗ ನಾಳೆ ವಿಚಾರಿಸಿ ಏನು ಅಂತ ತಿಳ್ಕೊಳ್ಳೋಣ. ಓಕೆನಾ? ಒಳ್ಳೇದೇ ಆಯ್ತು ಅಮ್ಮ. ಒಟ್ನಲ್ಲಿ ಮಲ್ಲಿಗೊಂದು ಹೊಸ ಜೀವನ ಸಿಗ್ತಾ ಇದೆ ಅಲ್ಲ, ಅಷ್ಟೇ ಸಾಕು. ಹ್ಞೂ ಕಂದ, ನನಗೂ ವಿಷಯ ಕೇಳಿ ತುಂಬಾನೇ ಖುಷಿ ಆಯ್ತು. ಮತ್ತೆ ಅಲ್ಲೆಲ್ಲ ಆರಾಮ? ಹಾ, ಆರಾಮ್. ಓಕೆಮ್ಮ, ಬಾಯ್ ಬಾಯ್. ಸರಿ ಸರಿ, ಆಯ್ತು ಅಮ್ಮ. ಏನ್ರಿ ಹೆಂಡತಿ, ತುಂಬಾ ಖುಷಿಯಾಗಿದ್ದೀರಾ? ಏನ್ ಸಮಾಚಾರ? ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ನೀವು ಖುಷಿ ಪಡ್ತೀರಾ. ಹೌದಾ? ಏನ್ ವಿಷಯ? ಮಲ್ಲಿ ಅವ್ರಿಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅಂತೆ. ಅವರು ಇನ್ನೊಂದು ಮದುವೆ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಹೊಸ ಜೀವನ ಕಾಲಿಡ್ತಿದ್ದಾರೆ. ನಿಜವಾಗ್ಲೂ ನನ್ಗೆ ಇದನ್ನ ನಂಬೋದಕ್ಕೆ ಆಗ್ತಾ ಇಲ್ಲ ಅಪೇಕ್ಷಾ. ಒಟ್ನಲ್ಲಿ ಎಲ್ಲದೂ ಒಳ್ಳೇದೇ ಆಗ್ತಿದೆಯಲ್ಲ, ಅದೇ ಖುಷಿ ನನಗೆ. ನಮ್ಮ ಅಣ್ಣನಿಂದ ಅವ್ರ ಜೀವನನೇ ಹಾಳಾಗೋಯ್ತು. ತುಂಬ ಸಫರ್ ಪಟ್ಬಿಟ್ರು. ಕೊನೆಗಾದ್ರು ಅವ್ರ ಲೈಫ್ ನೆಟ್ಟಿಗಾಯ್ತಲ್ಲ, ಅದೇ ಸಮಾಧಾನ. ಅಪೇಕ್ಷಾ, ಮಲ್ಲಿ ಅದಕ್ಕೆ ತುಂಬಾ ಇನ್ನೋಸೆಂಟ್, ತುಂಬ ಒಳ್ಳೆಯವರು. ಒಳ್ಳೆಯವ್ರ ಜೊತೆ ಯಾವಾಗಲೂ ಒಳ್ಳೆಯದೇ ಆಗಬೇಕು ಅಲ್ವಾ ಅಪೇಕ್ಷಾ? ಹೌದು ಪಾರ್ಥ. ಇನ್ನೊಂದು ವಿಷಯ, ಈ ವಿಷಯ ಯಾವುದೇ ಕಾರಣಕ್ಕೂ ನಿಮ್ಮಣ್ಣ ಜಯದೇವ್ ಅವ್ರಿಗೆ ಗೊತ್ತಾಗಬಾರ್ದು. ನಾನು ಯಾರ ಹತ್ರನೂ ಏನು ಹೇಳೋದಿಲ್ಲ, ನೀವು ಅಷ್ಟೇ ಯಾರ ಹತ್ರ ಏನು ಹೇಳೋದಕ್ಕೆ ಹೋಗಬೇಡಿ. ಈ ಸೀಕ್ರೆಟನ್ನು ಹೀಗೆ ಮೇಂಟೈನ್ ಮಾಡೋಣ. ಓಕೆ? ಅಫ್ಕೋರ್ಸ್ ಅಪೇಕ್ಷಾ, ನಾನು ಯಾರಿಗೂ ಹೇಳಲ್ಲ. ಸರಿ, ಇದೇ ಖುಷಿಲಿ